ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾವು ಇವತ್ತು ಕ್ಯಾನ್ವಸನ್ನು ಹೇಗೆ ಅಟ್ಯಾಚ್ ಮಾಡಬೇಕು ಬಟ್ಟೆಗೆ ಅನ್ನೋದನ್ನು ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲವೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಗೆ ನೀವು ನಮ್ಮ ವಿಡಿಯೋವನ್ನು ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದೀರಾ ಅಂತ ಆದರೆ ಪ್ಲೀಸ್ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಹಾಗೆ ನಮ್ಮ ಇನ್ನೆರಡು ಚಾನಲ್ ಮಾರಂಗೋಲಿ ಮತ್ತು ಅವನಿ ಆಲ್ ಇನ್ ಒನ್ನನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡಿ ಬಿಡೋಣ ಬನ್ನಿ. ಹಾಗೆ ನೀವು ಎಲ್ಲಿಂದ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅಂತ ಪ್ಲೀಸ್ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕ್ಯಾನ್ವಾಸಲ್ಲಿ 3-4 ಥರ ಕ್ಯಾನ್ವಾಸ್ ಸಿಗುತ್ತೆ. ನಾನಿಲ್ಲಿ ಇವತ್ತು ಪೇಪರ್ ಕ್ಯಾನ್ವಾಸನ್ನು ತೊಗೊಂಡಿದ್ದೀನಿ. ಇದರಲ್ಲಿ ಗಮ್ ಕ್ಯಾನ್ವಾಸ್, ಕೊನೆಗೆ ಫ್ಯೂಸನ್ ಅಂತ ಒಂದು ಸಿಗುತ್ತೆ, ಕೊನೆಗೆ ಪ್ಯಾಂಟ್ ಕ್ಯಾನ್ವಾಸ್ ಅಂತ ಸಿಗುತ್ತೆ. ಆ ರೀತಿದೆಲ್ಲ ಕ್ಯಾನ್ವಾಸ್ಗಳು ಸಿಗುತ್ತೆ. ನಾನಿವತ್ತು ಪೇಪರ್ ಕ್ಯಾನ್ವಾಸನ್ನು ತೊಗೊಂಡಿದ್ದೀನಿ. ಇದನ್ನು ಹೇಗೆ ಬಟ್ಟೆಗೆ ಅಟ್ಯಾಚ್ ಮಾಡೋದು ಅನ್ನೋದನ್ನು ಕೂಡ ನಾನೀಗ ನಿಮಗೆ ತೋರಿಸ್ತೀನಿ. ತುಂಬ ಸಿಂಪಲ್ಲಾಗಿ ಇದೆ. ಈಗ ಬನ್ನಿ, ನಾನು ಇಲ್ಲೊಂದು ಅಳತೆಯಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಪೌಚ್ ಹೊಲಿಲಿಕ್ಕೆ ನಮಗೆ ಬೇಕಾಗುತ್ತೆ. ನಮಗೆ ಯಾವ ಅಳತೆಗೆ ಬೇಕೋ ಅದನ್ನು ಫಸ್ಟು ಕಟ್ ಮಾಡಿ ಇಟ್ಕೋಬೇಕು. ನಾನಿದು ತುಂಬ ಫೋಲ್ಡ್ ಮಾಡಿ ಇಟ್ಟಿದ್ರಿಂದ ಇಲ್ಲಿ ಗೆರೆ 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 ಅನಿಸ್ತಾ ಇದೆ. ಇದೇನು ನೋ ಇಶ್ಯೂಸ್. ಈಗ ಈ ಪೇಪರ್ ಕ್ಯಾನ್ವಾಸನ್ನು ನಾವು ನಾರ್ಮಲ್ಲಾಗಿ ನೆಕ್ಗಳಿಗೆ ಯೂಸ್ ಮಾಡ್ತೀವಿ. ಹಾಗೆ ನಮಗೆ ಪೌಚ್ಗಳು ಹೊಲಿಯೋಕ್ಕೂ ಕೂಡ ಇದು ಚೆನ್ನಾಗಾಗುತ್ತೆ. ಮತ್ತು ನಮಗೆ ಇದು ಸಿಗಲಿಲ್ಲ, ಸ್ಪಂಜ್ ಸಿಗಲಿಲ್ಲ ಪೌಚ್ಗಳಿಗೆ ಹಾಕ್ಕೊಳ್ಳಿಕ್ಕೆ ಅಂತಂದರೆ ಈ ರೀತಿ ಕ್ಯಾನ್ವಾಸ್ಗಳನ್ನು ನಾವು ಹಾಕ್ಕೊಬೋದು. ಇಲ್ಲಿ ಕ್ಯಾನ್ವಾಸಲ್ಲಿ ಒಂದು ಕಡೆ ನಾರ್ಮಲ್ ಪೇಪರ್ ಇದ್ದ ಹಾಗೆ ಇರುತ್ತೆ, ಈ ಕಡೆ ಮತ್ತೊಂದು ಕಡೆನೂ ಪೇಪರ್ ಇದ್ದ ಹಾಗೆ ಇರುತ್ತೆ. ಆದರೆ ಸ್ವಲ್ಪ ಶೈನಿಂಗ್ ಇರುತ್ತೆ ನೋಡಿ, ಸ್ವಲ್ಪ ಶೈನಿಂಗ್ ಇರುತ್ತೆ ನೋಡಿ. ಇದು ನಾರ್ಮಲ್ ಸೈಡು, ಈ ಕಡೆ ಒಂಚೂರು ಶೈನಿಂಗ್ ಇರುತ್ತೆ. ಆ ಶೈನಿಂಗ್ ಇರುತ್ತಲ್ಲ ಅದು ಗಮ್ ಆಗಿರುತ್ತೆ. ನಮಗೆ ಈಗ ಏನು ಮಾಡಬೇಕು, ಬಟ್ಟೆ ಯಾವ ಸೈಜಿಂದು ಬೇಕು ಅಂತ ಕಟ್ ಮಾಡ್ಕೊಬೇಕು. ನಾವು ನೆಕ್ಕಿಗೆ ಅಟ್ಯಾಚ್ ಮಾಡೋದಾದ್ರು ಇದೇ ರೀತಿಯಾಗಿ ಮಾಡ್ತೀವಿ. ಈಗ ಆ ಗಮ್ ಇರುತ್ತಲ್ಲ, ಆ ಗಮ್ ಇದ್ದದನ್ನು ನಾವು ಹೀಗೆ ಕೆಳಮುಖವಾಗಿ ಇಟ್ಕೋಬೇಕು. ಹೀಗೆ ಇಟ್ಕೊಂಡು ಐರನ್ ಬಾಕ್ಸನ್ನು ಹೀಟ್ ಮಾಡ್ಕೊಬೇಕು. ಇಲ್ಲಿ ಸಿಲ್ಕನ್ನು ಇಟ್ಕೊಳ್ಳಿ. ತುಂಬ ಹೀಟ್ ಮಾಡಿಕೊಂಡ್ರೂ ಕೂಡ ಕ್ಯಾನ್ವಾಸ್ ಕೂಡ ಸುಟ್ಟೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಿಧಾನಕ್ಕೆ ಹೀಗೆ ಪ್ರೆಸ್ ಮಾಡ್ತಾ ಬಂದರೆ ಬಟ್ಟೆ ಮತ್ತು ಕ್ಯಾನ್ವಾಸ್ ಜಾಯಿನ್ ಆಗುತ್ತೆ. ತುಂಬ ಹೀಟಿಂದ ಮಾಡಬೇಡಿ, ಬಟ್ ಮಾಡಬೇಕಾದ್ರೆ ಸ್ವಲ್ಪ ಹೀಗೆ ಸಿಲ್ಕ್ ನಾರ್ಮಲ್ ಟೆಂಪ್ರೇಚರಲ್ಲಿ ಇಟ್ಕೊಳ್ಳಿ, ಆವಾಗ ನೀಟಾಗಿ ಅಂಟುತ್ತೆ. ಇಷ್ಟು ಮಾಡಿದ್ರೆ ಆಯಿತು ನೋಡಿ. ಇದು ಅಂಟ್ಕೊಂಡಿರುತ್ತೆ, ತೋರಿಸ್ತೀನಿ ನೋಡಿ. ಬಟ್ಟೆಗೂ ಮತ್ತು ಕ್ಯಾನ್ವಾಸ್ ಎರಡೂ ಕೂಡ ಅಂಟ್ಕೊಂಡಿದೆ. ಬಟ್ಟೆನೂ ಕೂಡ ಎಷ್ಟು ನೀಟಾಗಿ ಅನ್ನಿಸ್ತಾ ಇದೆ. ನಾವು ಹೀಗೇ ಗಮ್ ಕ್ಯಾನ್ವಾಸು ಎಲ್ಲ ಕ್ಯಾನ್ವಾಸ್ಗಳನ್ನು ಇದೇ ರೀತಿಯಾಗಿ ಅಟ್ಯಾಚ್ ಮಾಡ್ಕೊತೀವಿ. ಬೇಕು ಅಂತಂದರೆ ಮೇಲ್ಗಡೆನೂ ಬೇಕಾದರೆ ಸ್ವಲ್ಪ ಐರನ್ ಮಾಡಿ ಸ್ಟಿಫಾಗಿ ಮಾಡ್ಕೋಬೋದು. ಅಂದರೆ ಕ್ಯಾನ್ವಾಸ್ ತಂದು ತುಂಬ ಹಳೆಯದಾದರೂ ಕೂಡ ಅಂಟೋದಿಲ್ಲ, ಅದೊಂದು ನೋಡ್ಕೊಳ್ಳಿ. ಅಷ್ಟು ಬಿಟ್ಟರೆ ಬಾಕಿ ಏನೂ ಕೂಡ ಪ್ರಾಬ್ಲಮ್ ಇರೋದಿಲ್ಲ. ನಿಮಗೆ ಕ್ಯಾನ್ವಾಸನ್ನು ಹೇಗೆ ಐರನ್ ಮಾಡೋದು ಅಂತ ಗೊತ್ತಾಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಪೌಚನ್ನು ಹೇಗೆ ಸ್ಟಿಚ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಪೌಚಲ್ಲ, ಹ್ಯಾಂಡ್ ಬ್ಯಾಗನ್ನು ಹೇಗೆ ಸ್ಟಿಚ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ. ನಿಮಗೂ ಕೂಡ ಇದು ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ.